ನಾವು ಹೋಗ್ತಾಯಿರೋಂಥ ಡೆಸ್ಟಿನೇಷನ್ನು ಮೆಜೆಸ್ಟಿಕ್ಕಿಂದ ನಿಮಗೆ ಎಕ್ಸಾಕ್ಟಾಗಿ ಅರೌಂಡ್ 270 ಕಿಲೋಮೀಟರ್ಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಸದ್ಯಕ್ಕೆ ಮೆಜೆಸ್ಟಿಕ್ಕಿಂದ ರೂಟ್ ತೊಗೊಂಡಿದ್ದೀನಿ, ಸೊ ದಟ್ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಗೊತ್ತಾಗಲಿ ಅಂತಂದ್ಬಿಟ್ಟು. ಸೊ ನಾವು ಹೋಗ್ತಾಯಿರೋ ಜಾಗ ಬಂದ್ಬಿಟ್ಟು ನಿಮಗೆ ನಾಪೋಕ್ಲು ಹತ್ತತ್ರ ಬರುತ್ತೆ. ಇದು ಬೇಸಿಕಲಿ ಕೊಡಗು ರೀಜನಲ್ಲಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಿಯರೆಸ್ಟ್ ಊರು ಅಂದರೆ ನೆಲಜಿ. ಸೊ ಅದು ಲೊಕೇಶನ್ ಹೆಸರು ಕೂಡ ನೆಲಜಿ A1 ಗ್ಲ್ಯಾಂಪಿಂಗ್. ಆನ್ ದ ವೇ ನಮಗೊಂದು ಈ ಥರ ಏನಂತಾರೆ ಹೊಲ ಥರ ಸಿಗ್ತದೆ, ನಮಗೆ ಗದ್ದೆ ಥರ. ಸೊ ಇಲ್ಲಿ ಒಂದು ಸ್ಮಾಲ್ ಪಿಟ್ ಶಾಪ್ ತೊಗೊಂಡು ನಾವು ಸ್ಮಾಲ್ ಫೋಟೋ ಸೆಷನ್ ಎಲ್ಲ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಲಿಲ್ಲಿ ಫ್ಲವರ್ಸ್ದು ಒಂದು ಇದಿತ್ತು. ಸೊ ಅಲ್ಲೊಂದು ಫೋಟೋ ತಗೊಂಡ್ವಿ ಆ್ಯಸ್ ಎ ಮೆಮೊರಿ. ಸೊ ಅದಾದಮೇಲೆ ನಾವು ವಿ ಹೆಡೆಡ್ ಟುವರ್ಡ್ಸ್ ಅವರ್ ಬೇಸ್ ಕ್ಯಾಂಪು, ಅಥವಾ ಇದು ನಾವು ಬೇಸ್ ಕ್ಯಾಂಪ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಡಾರ್ಮೆಟ್ರಿ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ನಾವು ಟ್ರೆಕ್ಕಿಂಗ್ ಇನ್ನೊಂದು ರೂಮ್. ಆ್ಯಕ್ಚುಲಿ ಇದು ಪ್ರಾಪರ್ ಕೊಡಗು ಸ್ಟೈಲಲ್ಲಿ ಬರುತ್ತೆ. ಸೊ ಇದು 2ನೇ ರೂಮು, ಎಲ್ಲ ಪ್ರಾಪರ್ ಕೊಡಗು ಸ್ಟೈಲು. ಇದು ವ್ಯೂ ನಿಮಗೆ ಆಚೆ. ಸೊ ಇದು ನಮಗೆ ರೂಮಿಂದ ಆಚೆ ಬಂದರೆ ಫ್ರಂಟ್ ವ್ಯೂ ಈ ಥರ ಕಾಣಿಸುತ್ತೆ. ಪೂರ್ತಿ ಗ್ರೀನ್ರಿ ಇದೆ, ತುಂಬ ಚೆನ್ನಾಗಿತ್ತು ಲೊಕೇಶನ್ ಮಾತ್ರ. ತುಂಬ ಸೌಂಡ್ ಮಾಡಬೇಡ್ರಿ, ಕಿತ್ಕೊಂಡು ಹೋಗ್ತೀನಿ. ನಾನು ಚೆನ್ನಾಗಿದೆ, ರೆಡ್ಡು ಕೆಂಪು ಮತ್ತು ಹಸಿರು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮಗೆ ಅಲ್ಲಿ ಎಲ್ಲ ಮರ್ಬಿಡು ಹೋಗ್ತೀವಿ, ನಮ್ಮನ್ನು ಮರ್ಬಿಡು ಹೋಗಿ ನೇಚರ್ ಒಳಗಡೆ ಪ್ರಾಪರ್ಟಿಲಿರೋವಂಥ ವ್ಯೂ ಆ್ಯಕ್ಚುಲಿ. ಅಂದರೆ ಮಾತ್ರ ಈ ನೇಚರ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಡ್ರಾಪ್ ಸೈಲೆನ್ಸು, ಬರೀ ಹುಳಗಳು, ಹಕ್ಕಿ, ಕಿಲಿಕಿಲಿ ಬಿಸಿಲಿಗೆ ಅಲ್ಲಿರೋ ಬೆಟ್ಟ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಕಾಫಿ ಮಾಡ್ತಾರಲ್ಲ. ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂತಂದರೆ ಆ ವ್ಯೂ ನಿಜವಾಗ್ಲೂ ನೀವು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದೆಲ್ಲ ಪೂರ್ತಿ ಕಾಫಿ ಪ್ಲ್ಯಾಂಟೇಷನ್ನು. ಇದೆಲ್ಲ ನಾವೇನು ಹೋಗಿದ್ದೀವಿ ಹೋಮ್ ಸ್ಟೇ, ಆ ಪ್ರಾಪರ್ಟಿ ಒಳಗಡೆ ಬರುತ್ತೆ. ಸೊ ಸ್ಮಾಲ್ ಒಂದು ಮೆಮೊರಿ. ಸೊ ನೆಕ್ಸ್ಟ್ ನಾವು ನಾಲ್ಕನಾಡು ಪ್ಯಾಲೇಸ್ ಅಂತ ಹೋದ್ವಿ. ಅಲ್ಲೇ ಹೋಮ್ ಸ್ಟೇಯಿಂದ ಅರೌಂಡ್ 10 to 15 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊಳ್ತೀವಿ. ಸೊ ಇದು ಜಸ್ಟ್ ಆ ಪ್ಯಾಲೇಸ್ದು ಒಂದು ಸ್ವಲ್ಪ ಡೀಟೇಲ್ಸು. ಇದು ಆ್ಯಕ್ಚುಲಿ ಎಂಟ್ರೆನ್ಸ್. ಆ್ಯಕ್ಚುಲಿ ಆ ಡೋರ್ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಲಿಟ್ರಲಿ ಒಂದು 4 ಜನ ನಿಂತ್ಕೋಬೇಕು. ಸೊ ಇದು ಔಟ್ಸೈಡ್ ಹಿಂಗೆ ಕಾಣುತ್ತೆ. ನೋಡಿ, ಕತ್ತೆ ಎಗಸ್ಬಿಟ್ಟಿದ್ದಾರೆ. ನಿಜ ಬಂದಿದ್ದೋಳೆ, ಇದು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನು ಹಿಂದೆಗಡೆ ಕಾಣಿಸ್ತಾ ಇದೆ ನಿಮಗೆ, ಅದು ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದಿ ಫೇಮಸ್ ಟ್ರೆಕ್ಕಿಂಗ್ ಸ್ಪಾಟ್ ಅದು ಆ್ಯಕ್ಚುಲಿ. ಸೊ ಇದು ಜಸ್ಟ್ ನಾವು ಒಳಗಡೆ ಪ್ಯಾಲೇಸ್ ಒಳಗಡೆ ಬಂದ್ವಿ. ಸೊ ಇದು ರಾಜನ್ ದರ್ಬಾರು. ಈಗಲೇ ನಿಮಗೆ ಒಂದು ದೂರದ ಗೋಡೆ, ಅಲ್ಲೊಬ್ಬರು ಗೈಡ್ ಇದ್ದರು, ನಮಗೆ ಎಲ್ಲ ತೋರಿಸಿದ್ರು. ಸಾಮಂತ ರಾಜರ ಅರಮನೆಗಳು ಅಂತ ಹೇಳ್ಬೋದು ಅನ್ಸುತ್ತೆ. ಹೇಗಿದೆ ನೋಡಿ ಬ್ಲ್ಯಾಕ್. ಏನು ಸರ್ ರೂಮ್ ಇದು? ಇದು ರಾಣಿಯರ್ದು ಬೆಡ್ರೂಮ್ ಅಂತೆ. ಅಷ್ಟೊಂದು ಲೈಟ್ಸ್ ಗಿಟ್ಸ್ ಏನೂ ಇರಲಿಲ್ಲ. ಸೊ ನಾವು ಮೊಬೈಲ್ದು ಟಾರ್ಚ್ ಆನ್ ಮಾಡಿಕೊಂಡು ನೋಡ್ತಾ ಇರೋದು ಆ್ಯಕ್ಚುಲಿ. ಸೊ ಇದೆಲ್ಲ ಪೇಂಟಿಂಗ್ ಅಂತೆ, ಕೈಯಲ್ಲಿ ಮಾಡಿರೋ ಪೇಂಟಿಂಗು. ಇದು ಬಂದ್ಬಿಟ್ಟು ರಾಜನ ದರ್ಬಾರ್ ಅಂತೆ. ಅವಾಗಿನ ರಾಜನ ದರ್ಬಾರ್ ಮಾಡ್ತಾರೆ. ಸೊ ಅಲ್ಲಿ ನಿಂತಿರಲ್ಲ ಅವರೇ ಗೈಡು. ಸೊ ಈಸ್ ಅಪಾಯಿಂಟೆಡ್ ಫ್ರಮ್ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು. ಇದು ನಾವು ಬಂದಿದ್ದು ಎಂಟ್ರೆನ್ಸ್, ಅಲ್ಲಿಂದ ನಾವು ಬಂದಿದ್ದೀವಿ. ಸಣ್ಣ ಸಾಮಂತರ ಅರಮನೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಮಕ್ಕಳುಗಳು ಅಲ್ಲೇ ರಾಜರಾಗ್ಬಿಟ್ಟಿದ್ದಾರೆ, ರಾಜ ಥರ ಹೋಗ್ಬಿಡ್ತಾರೆ. ಸೊ ಇದು ಆ್ಯಕ್ಚುಲಿ ದರ್ಬಾರ್ ಮಾಡೋ ಪ್ಲೇಸ್ ಅದು. ಸೊ ಇದು ಆಚೆ ಬಂದ್ವಿ, ಇದು ಆಚೆಯಿಂದ ವ್ಯೂ ಆ್ಯಕ್ಚುಲಿ. ಸೊ ಅಲ್ಲೇನು ಹಿಂದೆಗಡೆ ಕಾಣಿಸ್ತಾ ಇದೆ ಅದೆಲ್ಲ ಬ್ರಹ್ಮಗಿರಿ ರೇಂಜಸ್ಸು. ಇದು ವಾಪಸ್ ನಾವು ಹೋಮ್ ಸ್ಟೇಗೆ ಅಂತ ಹೋಗ್ತಾ ಇದ್ವಿ. ಅಲ್ಲೇ ಒಂದು ಜಸ್ಟ್ ವ್ಯೂ ಕಾಣಿಸ್ತು ಅಂತ ನಿಲ್ಲಿಸಿದ್ವಿ. ಜಸ್ಟ್ ಎಂಜಾಯ್ ದಿ ಸ್ಲೋ ಮೋಷನ್ ವಿಡಿಯೋ. ಸೊ
ಸೊ ಇದು ಆಲ್ರೆಡಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು 2ನೇ ದಿವಸ ಟ್ರೆಕ್ಕಿಂಗ್ ಅಂತ ರೆಡಿ ಆಗ್ತಾ ಇರಬೇಕಾದ್ರೆ ತೆಗೆದಿರೋ ವೀಡಿಯೋಸು. ಇದಾಗೇನು ನಿಮಗೆ ಮೊದಲೇ ತೋರಿಸಿರೋ ಪ್ರಕಾರ ಇದು ಫ್ರಂಟ್ ವ್ಯೂ ಬರುತ್ತೆ. ನಾವು ಇದ್ದಿದ್ದು ರೂಮ್ದು ಏನಿದೆ ಎಂಟ್ರೆನ್ಸು ಅದ್ರ ಮುಂದೆ ಕಾಣಿಸೋ ವ್ಯೂ ಇದೆ ಆ್ಯಕ್ಚುಲಿ. ನೀವು ಕೇಳಿಸ್ತಾ ಇರ್ಬೋದು ಹಕ್ಕಿಗಳ ಚಿಲಿಪಿಲಿ, ಸಖತ್ ಕಾಮಾಗಿ ಸೂದಿಂಗ್ ಆಗಿ ಇರುತ್ತೆ. ಸೊ ಇದು ನಾವು ಬಿಫೋರ್ ಹೊರಡೋಕ್ಕಿಂತ ಮುಂಚೆ ಕೆಲವು ಸ್ನ್ಯಾಪ್ಸ್ ತೊಗೊಂಡ್ವಿ. ಸೊ ಇದು ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ. ಇದ್ರ ಬ್ಯಾಕ್ ಸೈಡ್ ನಾವು ಉಳ್ಕೊಂಡಿದ್ದು ರೂಮು. ಅದೊಂದು ಸ್ವಲ್ಪ ನಿಮಗೆ ಬೇಸ್ಮೆಂಟ್ ಥರ, ಅಂಡರ್ ಬೇಸ್ಮೆಂಟ್ ಥರ ಬರುತ್ತೆ. ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು, ನೀಟ್ ಆ್ಯಂಡ್ ಟೈಡಿ ಆಗಿತ್ತು. ನಾನು ಅದರದ್ದು ಲೊಕೇಶನ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇನ್ನೇನು ನಮ್ಮದು ಟ್ರೆಕ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದು ಬಿಗಿನಿಂಗ್ ಆಫ್ ದಿ ಟ್ರೆಕ್ ಆ್ಯಕ್ಚುಲಿ. ಸೊ ಇದು ನಿಮಗೆ ನಾರ್ಮಲ್ ಪಾತು. ಸೊ ಇದ್ರದ್ದು ಟ್ರೆಕ್ಕಿಂಗ್ ಹೆಸರು ಏನು ಅಂತಂದರೆ ತುಂಬ ಯೂನಿಕಾಗಿದೆ ನೇಮು. ಆಮೇಲೆ ಇದೊಂಥರ ಆಫ್ ಬೀಟ್ ಟ್ರೆಕ್ಕಿಂಗ್ ಆ್ಯಕ್ಚುಲಿ. ಇದು ಫೇಮಸ್ ಅಲ್ಲ ಆ್ಯಕ್ಚುಲಿ. ಸೊ ಯಾರಾದರೂ ನಮಗೆ ಅಲ್ಲಿ ಪ್ರಾಪರ್ಟಿಯಿಂದ ಒಬ್ಬರು ಎಸ್ಕಾರ್ಟ್ ಮಾಡಲೇಬೇಕು. ಅದರ ಹೆಸರು ಬಂದ್ಬಿಟ್ಟು ಮಂಜಾ ಮೊಟ್ಟೆ ಮಕಾಟ್ ಮೊಟ್ಟೆ ಅಂತ, ಅಂದರೆ ಮಂಜಿನ ಗುಡ್ಡ ಅಂತ ಅದ್ರದ್ದು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಯಾರು ಕರ್ಕೊಂಡು ಹೋಗಿ. ಸೊ ನನ್ನ ಮಗ ಹಿ ವಾಸ್ ಎಕ್ಸೈಟೆಡ್, ನಾಟ್ ಓನ್ಲಿ ಹಿಮ್, ನಾವೆಲ್ಲ ಎಕ್ಸೈಟ್ ಆಗಿದ್ವಿ. ಇದು ಫಸ್ಟ್ ಫ್ಯಾಮಿಲಿ ಟ್ರೆಕ್ ಆ್ಯಕ್ಚುಲಿ. ಯಾವತ್ತೂ ನಾವು ಫ್ಯಾಮಿಲಿ ಲೈಕ್ ಲಿಟರಲಿ ನಮ್ಮ ಮನೆಯವ್ರನ್ನ ಮಕ್ಕಳನ್ನ ಕರ್ಕೊಂಡು ಮಾಡಿರಲಿಲ್ಲ. ನನ್ನ ಫ್ರೆಂಡು ಮತ್ತು ನಾನು ಇಬ್ಬರು 2 ಫ್ಯಾಮಿಲಿನ ಕರ್ಕೊಂಡು ಮಾಡಿದ ಟ್ರೆಕ್ ಆ್ಯಕ್ಚುಲಿ. ತುಂಬ ಮೆಮೊರೇಬಲ್ ಟ್ರೆಕ್ ಅಂತ ಹೇಳ್ಬೋದು. ಇವರೇ ನಮಗೆ ಟ್ರೆಕ್ನ ಆರ್ಗನೈಸ್ ಮಾಡಿದ್ರು ಲೇಡಿ. ಒಂದು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ತುಂಬ ಜಿಗಣೆಗಳಿತ್ತು ಆ್ಯಕ್ಚುಲಿ. ನನಗಂತೂ ಒಂದು ಕಡಿಮೆ 10 ರಿಂದ 15 ಜಿಗಣೆ ಕಚ್ಚಿತ್ತು. ಇದು ಫಸ್ಟ್ ಪಿಟ್ ಸ್ಟಾಪ್ ಆಫ್ಟರ್ ವಿ ಸ್ಟಾರ್ಟೆಡ್ ಅವರ್ ಟ್ರೆಕ್ಕಿಂಗು. ಅಲ್ಲೊಂದು ಸ್ಮಾಲ್ ಚರಿ ಪಿಟ್ ಸ್ಟಾಪು ಎಲ್ಲರೂ. ಸೊ ವಾಪಸ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ಆದಮೇಲೆ. ಆನೆ ಕಾಣಿಸಿದ್ರೆ ನೀವು ವಾಪಸ್ ಹೋಗೋಕ್ಕಾಗುತ್ತೆ. ಮೋಸ್ಟ್ ಆಫ್ ದಿ ಟ್ರೆಕ್ಕು ನಮ್ಮದು ಏನಿತ್ತು ಅಂತಂದರೆ ನಿಮಗೆ 50 to 60 ಡಿಗ್ರಿ ಅಪ್ ಹಿಲ್ ಥರನೇ ಇತ್ತು. ಲಿಟ್ರಲಿ ನಾವು ಹಿಂಗೆ ಈ ಥರ ಏರು ಅಂತ ಏನು ಹೇಳ್ತೀವಲ್ಲ ಅದಿತ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಕ್ಚುಲಿ, ವೆರಿ ಚಾಲೆಂಜಿಂಗ್. ನಾವೆಲ್ಲ ಪೂರ್ತಿ ಎಕ್ಸಾಸ್ಟ್ ಆಗ್ಬಿಟ್ವಿ. ಅಥರ್ವಾ ಹೆಂಗಿದೆ? ಸೂಪರಾ? ಇದು ನನಗೆ ನೋಡಿ ಜಿಗಣೆ ಕಚ್ಚಿರೋದು ಹೇಗಿದೆ. ಲಿಟ್ರಲಿ ಬ್ಲಡ್ ತುಂಬ ಅಂದರೆ ತುಂಬ ಲಾಸ್ ಆಯ್ತು ಆ್ಯಕ್ಚುಲಿ. ಬಟ್ ಅವತ್ತು ನನಗೆ ಪೂರ್ತಿ ಜಿಗಣೆಗಳ ಮೇಲೆ ಭಯ ಹೊರಟಾಯ್ತು ಆ್ಯಕ್ಚುಲಿ. ನನ್ನ ಮಗ ನೋಡ್ತೀನಿ ಅಂತಿದ್ದ, ಬಟ್ ನಾನು ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಒಂದು ಸಾಕ್ಸ್ನ ಏನು ಮಾಡಿದ್ವಿ, ಮೇಲೆ ಹಾಕ್ಕೊಂಡು ಪ್ಯಾಂಟ್ನ ಒಳಗಡೆ ಹಾಕ್ಬಿಟ್ವಿ. ಸೊ ದಟ್ ಲೀಚಸ್ ಒಳಗಡೆ ಹೋಗಬಾರ್ದು ಅಂತ ಒಂದು ಪ್ರೊಟೆಕ್ಷನ್ ಮಾಡಿದ್ವಿ. ಈಗ ಮಕ್ಕಳಲ್ವಾ, ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕಾಗುತ್ತೆ. ಸೊ ಇದೇ ಥರನೇ ಪಾತ್ ಎತ್ತಿದೆ ಆ್ಯಕ್ಚುಲಿ. ಎಲ್ಲಿ ನೋಡಿರೋ ಹಸಿರು. ಸೊ ನಮಗೆ ಹೋಗ್ಬೇಕಾರೆಲ್ಲ ಮಿಡ್ಲಲ್ಲಿ ತುಂಬ ಲೈವ್ ಆಗಿ ಆನೆ ಆಗ್ತಾನೆ ಲತ್ತಿ ಇಟ್ಟಿರೋದು ನಮಗೆ ನೋಡೋ ಥರ ಸಿಕ್ತು. ಅಂದರೆ ಲಿಟ್ರಲಿ ಆನೆಗಳು ಓಡಾಡೋಂಥ ಜಾಗ ಅದು ಆ್ಯಕ್ಚುಲಿ. ನಮಗೆ ಎಲ್ಲೂ ಸಿಗಲಿಲ್ಲ ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ ನಾವು ಒಂದು ಸೆಕೆಂಡ್ ಪಿಟ್ ಸ್ಟಾಪ್ ಪಾಯಿಂಟ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ನೋಡಿ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು. ಇದು ನಾವು ಮಾಡ್ತಾ ಇರೋ ಟ್ರೆಕ್ ಮಂಜಾ ಮೊಟ್ಟೆ ಮಕಾಟ್ ಮೊಟ್ಟೆ ಅಂತ. ಟೋಟಲ್ ಅರೌಂಡ್ 2 and 14 ಕಿಲೋಮೀಟರ್ ಆಗುತ್ತೆ. ಈಗ ಒಂದು ಫಸ್ಟ್ ಪಿಟ್ ಸ್ಟಾಪ್ ಇದೊಂದು ವ್ಯೂ ಆ್ಯಕ್ಚುಲಿ. ಎಲ್ಲ ಆಲ್ಮೋಸ್ಟು ನಮಗೆ ಬೆಟ್ಟ ರೇಂಜಸ್ ಕಾಣಿಸ್ತಾ ಇದೆ. ಗೊತ್ತಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ. ನಮ್ಮ ಕಣ್ಣುಗಳಿಗೆ ಮಾತ್ರ ನಿಜವಾದ ಆನಂದ. 2 ಕಣ್ಣು ಸಾಲು.
ಎಲ್ಲ ಒಂದ್ಸರಿ ಹಾಯ್ ಮಾಡಿ ಅಥವಾ ಎಲ್ಲ ಫ್ಯಾಮಿಲಿ ಜೊತೆ ಬಂದಿರೋದು ಇದೊಂಥರ ನೆಕ್ಸ್ಟ್ ಲೆವೆಲ್.